ಮಾಡುವಂತಹ ನಮ್ಮ ನಾಡಲ್ಲಿ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಮಾತನಾಡಿದಂಥದ್ದು ಎಷ್ಟು ಸರಿ? ನಿಜಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಧ್ರುವಂತ್ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು? ಹೇಳೋರು ಕೇಳೋರು ಇಲ್ವಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಧ್ರುವಂತ್? ಏನಾಗಿದೆ? ಆರ್ ಯು ಓಕೆ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತ ಕರಿತೀವಿ. ಇದನ್ನ ಓದೋದಕ್ಕೆ ನನಗೂ ಕೂಡ ಬೇಸರ ಆಗುತ್ತೆ. ಬೇಡವಾಗದೇ ಇರೋದನ್ನ ಕಟ್ ಮಾಡಿ ಬಿಸಾಕ್ತಾರೆ. ನೋಬಡಿ ಈಸ್ ಗೆಟಿಂಗ್ ವೆರಿ ಫ್ರೆಶ್. ಇಟ್ ಇಸ್ ಫ್ರೆಶ್ ಆರ್ ನಾಟ್? ಆರ್ ಯು ಗಿವಿಂಗ್ ದ ಸರ್ಟಿಫಿಕೇಟ್ಸ್? ನಿಮ್ಗೆ ಏನಾದರೂ ಸರ್ಕಾರನೋ ಅಥವಾ ಯಾವುದಾದ್ರೂ ಒಂದು ಅಥಾರಿಟಿನೋ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಕೊಂಡು ಕೂತ್ಕೊಳ್ಳಪ್ಪ ಅಂತ ನಿಮ್ಗೇನು ಅಧಿಕಾರ ಕೊಟ್ಬಿಟ್ಟಿದಾರಾ? ಬಟ್ಟೆ ಮೇಲೆ ಮುಳ್ಳು ಬಿದ್ರು ಕೂಡ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಕೂಡ ಹರಿಯೋದು ಬಟ್ಟೆನೆ ಅಂತ ಹೇಳಿ. ವಂಶೋದ್ಧಾರಕ ಬೇಕು, ನಮ್ಮ ವಂಶವನ್ನ ಮುಂದುವರಿಸೋರು ಬೇಕು. ಆ ರೀಸನ್ಗಷ್ಟೇ ಮದುವೆ ಆಗ್ಬೇಕಷ್ಟೇ. ಎಲ್ಲ ಮುಗ್ದೋಗಿರುತ್ತೆ ಮೊದಲೇನೆ. ಲವ್ ಮಾಡ್ಬಿಡ್ತಾರೆ, ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಮದುವೆ ಆಗ್ತಾರೆ. ಯಾವುದನ್ನು ಜನರಲೈಸ್ ಮಾಡ್ತಿದ್ದೀರಾ ಗುರು ನೀವು? ನಿಮ್ಗೆ ಈ ವಿಚಾರವನ್ನ ಮಾತನಾಡುವಂತ ಹಕ್ಕನ್ನು ಕೊಟ್ಟಿದ್ಯಾರು? ಆ ಹಕ್ಕು ಇದೆಯಾ ನಜ್ಮಾ ಅವರಿಗೆ? ಖಂಡಿತವಾಗ್ಲೂ ಇಲ್ಲ. ಹಾಕೋ ಬಟ್ಟೆ ಸರಿ ಇರಲ್ಲ ಹೆಣ್ಮಕ್ಳು, ಹಾಗಿದ್ರೆ ಸೀರೆ ಉಟ್ಕೊಂಡವ್ರ ಮೇಲೆ ಆಗಲ್ವಾ? ಆ ಒಂದು ಭಾವನೆ, ಆ ಒಂದು ಎಮೋಷನ್, ಅದನ್ನೇ ಒಂದು ಕೆಟ್ಟದಾಗಿ ಬಿಂಬಿಸುವಂತಹ ಕೆಲಸವನ್ನ ಯಾಕೆ ಮಾಡಬೇಕು? ಮುದ್ದಣ್ಣ ಮನೋರಮೆ ಎಂಥ ಅದ್ಭುತವಾದ ಉದಾಹರಣೆ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ. ಇಂಥ ಒಂದು ಪರಂಪರೆಯ ಬಗ್ಗೆ ಮಾತಾಡ್ತಾ ನೀವು ಆ ಪರಂಪರೆಯನ್ನ ಕೂಡ ದೂಷಿಸುವಂತಹ ಒಂದು ದಾಟಿಯಲ್ಲಿ ನೀವು ಮಾತಾಡಿದ್ದೀರಾ. ತಿಳಿದು ಮಾತಾಡಿದಿರೋ, ತಿಳಿದೇ ಮಾತಾಡಿದಿರೋ. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವಂಥದ್ದು ಇದಕ್ಕೆ ಹೇಳ್ತಾರೆ ಅಂತ ಅನ್ಸುತ್ತೆ. ಓಕೆ, ಅವ್ರು ಏನಾದ್ರೂ ಹೇಳ್ಕೊಂಡ್ಲಿ, ಆ ಮದುವೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರಲ್ಲ, ಅದು ನಿಜಕ್ಕೂ ಪೂಜೆಗಳು ನಂಗೆ ತುಂಬಾ ಬೇಜಾರಾಯ್ತು. ನಂಗೆ ಎಮೋಷನಲಿ ಹರ್ಟ್ ಕೂಡ ಆಯ್ತು. ಅದು ನಮ್ಮೂರು ಪಿರಿಯಾಪಟ್ಟಣ, ನಮ್ಮಲ್ಲಿ ಶಕ್ತಿ ದೇವತೆಗಳ ನಗರ ಅಂತ ನಮ್ಮೂರನ್ನ ಕರೀತಾರೆ. ಮಸ್ಲಿಕಮ್ಮ ತಾಯಿ ಮತ್ತು ಪಿರಿಯಾಪಟ್ಟಣದ ಮೈಸೂರವ್ರಂದ್ರೆ ನಾವು ಚಾಮುಂಡಿ ತಾಯಿಗೆ ಕೈ ಮುಗಿದು ನಮ್ಮ ಮೈಸೂರಿಗೆ ಒಂದು ಎಮೋಷನಲ್ ಆಗಿ ಹೆಣ್ಣು ದೇವತೆಗಳ ಬಗ್ಗೆ ಒಂದು ಕನೆಕ್ಷನ್ ಇದೆ. ಸೊ ಹೆಣ್ಣು ಮಕ್ಕಳನ್ನ ಪೂಜೆ ಮಾಡೋದನ್ನ ನಾವು ಹುಟ್ಟಿದಾಗ್ಲಿಂದ, ಅಥವಾ ಹೆಣ್ಣು ದೇವತೆಗಳನ್ನ ಪೂಜೆ ಮಾಡೋದನ್ನ ನಾವು ಹುಟ್ಟಿದಾಗ್ಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಾವ್ ಯಾರಾದ್ರೂ ಏನಾದ್ರು ಹೆಣ್ಣು ಮಕ್ಳಿಗೆ ಬೈತಿದ್ರೆ, ಬೆಳಗ್ಗೆ ಎದ್ದು ಹೆಣ್ಣು ದೇವತೆಗೆ ಪೂಜೆ ಮಾಡ್ತೀಯಾ ನೀನ್ ಹಿಂಗ್ ಬೈತಿದ್ಯಾ ನಿನ್ ಹೆಂಡತಿಗೆ ಅಂತ ಬಾಯಿ ಮುಚ್ಚಿಸ್ತೀವಿ ನಾವು ನಮ್ಮ ಲೋಕಲ್ ಅಲ್ಲಿ. ಅಂಥ ಒಂದು ಭಾರತೀಯ ಪರಂಪರೆ ಇದೆಯಲ್ಲ, ಭಾರತೀಯ ಪರಂಪರೆಯಲ್ಲಿ ಬಹುತೇಕ ದೇವತೆಗಳು ಹೆಣ್ಮಕ್ಳೇನೆ, ಹೌದಲ್ವಾ? ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಕರೆಕ್ಟ್ ಅಲ್ವಾ? ನಾವು ಹೆಣ್ಮಕ್ಳಿಗೆ ಕೈ ಮುಗಿಯುವಂಥವ್ರು ಹೆಣ್ಮಕ್ಳ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡೋದಕ್ಕೆ ಹೆಂಗ್ ಮನ್ಸು ಬರುತ್ತೆ? ಅಲ್ಲಿಯ ಪೂಜಾ ವಿಧಾನಗಳ ಬಗ್ಗೆ ಹೀಗೆ ಮಾತಾಡೋದಕ್ಕೆ ಹೆಂಗ್ ಮನ್ಸು ಬರುತ್ತೆ? ನಿಜ. ವೆಡ್ಡಿಂಗ್ ಅಥವಾ ಮದುವೆ ಒಂದು ಸಂಭ್ರಮ ಮಾತ್ರ ಅಲ್ಲ, ಅದು ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಬಹುದೊಡ್ಡ ಕನಸು. ಅಥವಾ ಸಿಂಪಲ್ ಆಗಿ ಆಗ್ತಾನೋ, ವಿಧಿವಿಧಾನಗಳ ಮೂಲಕ ಆಗ್ತಾನೋ, ಮಂತ್ರ ಮಾಂಗಲ್ಯ ಆಗ್ತಾರೋ, ನಿಖಾ ಆಗ್ತಾರೋ, ದಟ್ಸ್ ಅ ಬ್ಯೂಟಿಫುಲ್ ಎಮೋಷನ್. ಎರಡು ಕುಟುಂಬಗಳ ಎಮೋಷನ್ ಅದು, ತಂದೆ ತಾಯಂದ್ರ ಎಮೋಷನ್. ಅದರ ಹಿಂದೆ ಮಾನಸಿಕವಾಗಿ, ಆರ್ಥಿಕವಾಗಿ ಎಷ್ಟು ಒಂದು ಪಾಲ್ಗೊಳ್ಳುವಿಕೆ ಇರುತ್ತೆ ಅದರಲ್ಲಿ. ಆ ಪವಿತ್ರವಾದ ಒಂದು ಕಾರ್ಯವನ್ನ ಇಷ್ಟು ಹೀಗಳ್ದು, ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಘಟ್ಟ ಮದುವೆ ಅನ್ನೋದು ಎಲ್ಲರ ಜೀವನದಲ್ಲೂ. ಅದನ್ನ ಇಷ್ಟು ಹೀಯಾಳ್ಸಿ ಒಂದು ಫಂಕ್ಷನ್ ಅಂತ ಮಾಡ್ಬಿಡ್ತಾರೆ ಅಂತ ಹೇಳೋದು. ವಂಶೋದ್ಧಾರಕ ಬೇಕು ಅಂತ ಇಟ್ಸ್ ವೆರಿ ಈಸಿ ಅಲ್ಲಪ್ಪ. ನಿಮ್ಮ ಲ್ಯಾಂಗ್ವೇಜ್ ಅಲ್ಲೇ ಹೇಳೋದಾದ್ರೆ, ನೀವು ಬಳಸೋ ಮಾತುಗಳನ್ನೇ ಬಳಸೋದಾದ್ರೆ, ಹೆಣ್ಣಿಗೆ ಯಾರನ್ನು ಬೇಕು ಆ ಟೈಮಲ್ಲಿ ಹೆಂಗೆಲ್ಲ ಯೂಸ್ ಮಾಡ್ಕೊಳ್ಳೋದು ಅಂತ ಅಂದ್ರೆ, ವಂಶೋದ್ಧಾರಕನ ಅವಶ್ಯಕತೆನೂ ಏನಿರುತ್ತೆ? ಅಷ್ಟು ಪ್ರೋಗ್ರೆಸಿವ್ ಆಗಿಬಿಟ್ಟಿದ್ರೆ, ಕರೆಕ್ಟ್, ಅಷ್ಟು ಪ್ರೋಗ್ರೆಸಿವ್ ಆಗಿಬಿಟ್ಟಿದ್ರೆ ಮಕ್ಕಳ ಅವಶ್ಯಕತೆನೂ ಏನಿರುತ್ತೆ? ನಿಜ ಅಲ್ಲ. ಇದ್ರ ಅಂದ್ರೆ ಮಹಿಳಾ ಅಧ್ಯಕ್ಷರವರೆಗೂ ಕೂಡ ಈ ಒಂದು ವಿಚಾರ ತಲುಪಬೇಕು. ನಜ್ಮಾ ಅವರೇ ಏನ್ ಹೇಳ್ತಾರೆ ನಾಗಲಕ್ಷ್ಮಿ ಚೌಧರಿ ಅವರು? ಬಿಕಾಸ್ ಈ ರೀತಿಯಾಗಿ ನಾವು ಒಬ್ರು ಮಾತನಾಡಿದ್ರು ಓಕೆ ನೆಗ್ಲೆಕ್ಟ್ ಅಂತ ಬಿಟ್ಬಿಟ್ರೆ, ಆ ಕಮೆಂಟ್ ಸೆಕ್ಷನ್ ಅಲ್ಲೂ ನಾನು ನೋಡ್ತಾ ಹೋದೆ, ನನಗೆ ಅದು ಆಶ್ಚರ್ಯ ಆಗಿದ್ದು ನಜ್ಮಾ ಅವರೇ. ಪಾಸಿಟಿವ್ ಕಮೆಂಟ್ಸ್, ಕರೆಕ್ಟಾಗಿ ಹೇಳಿದ್ಯಾ ಗುರು, ಕರೆಕ್ಟಾಗಿ ಹೇಳಿದ್ಯಾ ಹೆಣ್ಮಕ್ಳ ಬಗ್ಗೆ. ವಾಟ್ ನಾನ್ಸೆನ್ಸ್ ಅಂತ ಅನ್ಸುತ್ತೆ ಇದೆಲ್ಲವೂ ಕೂಡ. ಬಟ್ ಅದ್ರ ವಿರುದ್ಧವಾಗಿ ದನಿ ಎತ್ತಿದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಕೂಡ 99.99 ಕೇಸಸ್ಸು ಗಂಡು ಮಕ್ಕಳು ಹೆಣ್ಣು ಮಕ್ಳಿಗೆ ಹರಾಸ್ ಮಾಡಿರೋದು. ಒಪ್ಕೊಳ್ತೀರಾ? ಒಪ್ಕೊಳ್ಳಲ್ಲ. ಒಪ್ಕೊಳ್ತೀರಾ ಅಲ್ವಾ ನೀವು? 100%. 0.9% ಅಥವಾ 1% ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಮೇಲೆ ಹರಾಸ್ ಮಾಡಿರೋದು. ಟೋಟಲಿ ಹರಾಸ್ಮೆಂಟ್ ತಪ್ಪು. ಆದ್ರೆ ಈ 99% ಬಿಟ್ಬಿಟ್ಟು ನೀವು ಈ 1% ಹಿಡ್ಕೊಂಡ್ಬಿಟ್ರೆ, ಈ 1% ಮಾತ್ರ ನೀವು ವೈಭವೀಕರಿಸಿ ಆ 1% ಮಾತ್ರ ಇದೇ ದೊಡ್ಡದು ಅಂತ ತೋರ್ಸೋದಿದೆಯಲ್ಲ, ಇದು ಇಡೀ ಹೆಣ್ಣು ಸಂಕುಲಕ್ಕೆ ನೀವು ಮಾಡ್ತಾ ಇರುವಂತಹ ಅವಮಾನ. ನಿಜ. ನೀವು ಎಲ್ಲಿದ್ದೀರಾ?
ನೀವೆಲ್ಲ ರಿಯಾಲಿಟಿಯಲ್ಲಿ ಬದುಕ್ತಿದ್ದೀರಾ ಇಲ್ವಾ? ಯಾವ್ದು ಹೈಪ್ ಹೋಗುತ್ತೆ, ಯಾವ್ದು ವಾಟ್ಸಪ್ಪಲ್ಲಿ ಜಾಸ್ತಿ ಫಾರ್ವರ್ಡ್ ಆಗುತ್ತೆ, ಅದನ್ನೇ ನಿಜ ಅಂತ ನಂಬ್ಕೊಂಡು ಮಾತಾಡೋ ಗೋಜಿಗೆ ಸೆಲೆಬ್ರಿಟಿಗಳು ಅನ್ನಿಸ್ಕೊಂಡವರು ಹೋಗಬಾರ್ದು. ಪರಿಜ್ಞಾನ ಇಟ್ಕೊಂಡು, ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ನಾವು ಮೈಕ್ ಎದುರಿಗೆ ಬರ್ತಿದ್ದೀವಿ ಅಂದಾಗ ಅವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ರೀಡಿಂಗ್ ಮಾಡಿಕೊಂಡು, ನಿಮ್ಮ ಮನಸ್ಥಿತಿನೇ ಹಂಗಿರಬಹುದು, ಆದರೆ ನಿಮ್ಮ ಮನಸ್ಥಿತಿನೇ ನೀವು ಫಿಲ್ಟರ್ ಇಲ್ಲದೆ ಜನರ ಎದುರಿಗೆ ಇಟ್ಬಿಟ್ರೆ ಹಾಳಾಗೋದು ಯಾರು? ನಿಜ. ನಾಳೆ ಕಾಲೇಜಲ್ಲಿ ಗಲ್ಲಿ ಮಾತಾಡಕ್ ಶುರು ಮಾಡ್ತಾರೆ. ಹೇಳಿಲ್ವಾ ಹಿಂಗೊಬ್ರು ಹೇಳಿದ್ರು, XYZ ಹಿಂಗೊಬ್ರು ಹೇಳಿದ್ರು, ಯಾವುದೋ ಒಂದು ಚಾನೆಲ್ ಅಲ್ಲಿ ಕೂತ್ಕೊಂಡು ಹಿಂಗ್ ಹೇಳ್ಬಿಟ್ರು, ನೀವೆಲ್ಲ ಹಂಗೇನೆ ನಾಳೆ ಸೆಲೆಬ್ರಿಟಿನೇ ಹೇಳಿದ್ದಾರೆ ಮಕ್ಕಳ ಬಗ್ಗೆ. ಫಾಲೋವರ್ಸ್ ಇರ್ತಾರೆ, ಒಂದ್ 12 ವರ್ಷ 13 ವರ್ಷದ ಮಕ್ಕಳು ನೋಡ್ತಾ ಇರ್ತಾರೆ ಅನ್ಕೊಳ್ಳಿ, ಅವ್ರ ಮೈಂಡ್ ಅಲ್ಲಿ ಇದೆಲ್ಲ ಕೂತ್ ಬಿಟ್ರೆ ಎಷ್ಟು ಕೆಟ್ಟದಾಗಿರುತ್ತೆ. ದಟ್ ಈಸ್ ವೆರಿ ಕಾಮನ್ ಅನ್ನೋ ತರ. ಎಷ್ಟು ಕೆಟ್ಟ, ಇದು ಭಾರತನ ಅಥವಾ ಬೇರೆ ಕಂಟ್ರಿನ ಅನ್ನೋ ರೀತಿಯಾಗಿ ಅವರು ಹೇಳಿಕೆಯನ್ನು ಭಾರತ ಅಥವಾ ಬೇರೆ ಕಂಟ್ರಿ ಯಾವುದೇ ಆಗಿರ್ಲಿ, ಹೆಣ್ಣಿಗೆ ತನ್ನ ವೈಯಕ್ತಿಕವಾದಂತಹ ಒಂದು ಬದುಕಿದೆ. ಆಕೆಯ ಬೆಡ್ರೂಮ್ ವಿಷಯದ ತನಕ ಹೋಗೋ ಅವಶ್ಯಕತೆ ಯಾರಿಗೂ ಇಲ್ಲ. ಆಕೆ ಚಾರಿತ್ರ್ಯದ ತನಕ ಹೋಗೋ ಅಧಿಕಾರ ಹಕ್ಕು ಯಾರೂ ಕೊಟ್ಟಿಲ್ಲ. ಅವಳು ಮದುವೆ ಆದ್ಮೇಲೆ ಆಗಿರ್ತಾಳ, ಮದುವೆಗಿಂತ ಮುಂಚೆ ಆಗಿರ್ತಾಳ, ದಟ್ಸ್ ಹರ್ ಓನ್ ಚಾಯ್ಸ್. ಹೂ ದ ಬ್ಲಡಿ ಹೆಲ್ ಯು ಆರ್ ಟು ಟಾಕ್ ಅಬೌಟ್ ದಟ್? ನೀವ್ ಯಾರು ಸರ್ಟಿಫಿಕೇಟ್ ಕೊಡೋದಕ್ಕೆ? ಫಸ್ಟ್ ಆಫ್ ಆಲ್ ನಿಜ, ನೀವ್ ಯಾರು? ಅದು ಗಂಡು ಮಕ್ಕಳ ವಿಷಯದಲ್ಲೂ ಆದ್ರೂ ಅಷ್ಟೇ, ಅವ್ರಿಗೆ ನೈತಿಕತೆ, ಅವರಿಬ್ರು ಒಪ್ಪಿಗೆ ಇದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕನ್ಸೆಂಟ್ ಪ್ರಕಾರ ನೀವು 18+ ಇದ್ರೆ ನಿಮ್ಗೆಲ್ಲ ಅವಕಾಶಗಳನ್ನ ಕೊಡ್ತಾರೆ. ಆದ್ರೂ ನಮ್ಮ ಭಾರತೀಯ ಮನಸ್ಥಿತಿ ಏನಿದೆ, ನಮ್ಮ ಭಾರತೀಯ ಚಿಂತನಾ ಕ್ರಮ ಏನಿದೆ, ಇದು ಮದುವೆಗೆ ತುಂಬಾ ಪ್ರಾಶಸ್ತ್ಯವನ್ನ ಕೊಡ್ತೀವಿ. ಅದು ವೆಸ್ಟರ್ನ್ ಕಂಟ್ರೀಸ್ ಆಗಿದ್ರು ಕೂಡ, ಪ್ರಪಂಚದ ಯಾವುದೇ ಮೂಲೆಯಲ್ಲಾಗಿದ್ರು ಕೂಡ, ಪ್ರಪಂಚದ ಯಾವುದೇ ಮೂಲೆಯ ಹೆಣ್ಣು ಮಗಳ ಬಗ್ಗೆಯೂ ಇಷ್ಟು ತುಚ್ಛವಾಗಿ, ಇಷ್ಟು ಜನರಲೈಸ್ಡ್ ಆಗಿ ಮಾತಾಡೋ ಯಾವ ಅವಶ್ಯಕತೆ, ಅಗತ್ಯತೆಗಳು ಕೂಡ ಇಲ್ಲ. ನಿಜ. ಮಾತಾಡಿದ ತಕ್ಷಣ ನಾಳೆ ಕ್ರೈಮ್ಸ್ ನಿಂತು ಹೋಗ್ಬಿಡುತ್ತಾ? ಮಾತಾಡಿದ ತಕ್ಷಣ ಒಂದಂತೂ ಆಗುತ್ತೆ, ನಾಳೆಯಿಂದ ಎಲ್ಲರೂ ನಿಮ್ಮ ಫಾಲೋವರ್ಸ್ ಯಾರು ಇರ್ತಾರೆ ಅವರೆಲ್ಲ ಹೆಣ್ಮಕ್ಳನ್ನ ನೋಡೋ ಮನಸ್ಥಿತಿ ಇದೇ ತರ ಚೇಂಜ್ ಆಗುತ್ತೆ. ಇನ್ನೊಂದಷ್ಟು ದಿನ ಹೋದ್ಮೇಲೆ ಇದನ್ನೇ ಮೇಜರ್ ಆಗಿ ಇಟ್ಕೊಂಡು, ಅವ್ನು ಹೇಳಲಿಲ್ವಾ ಎಲ್ಲ ಹೆಣ್ಮಕ್ಳು ಹಿಂಗೆ ನೀವೆಲ್ಲ ಯೂಸ್ ಆಗಿರ್ತೀರ, ನನ್ನ ಹತ್ರನೂ ಬಾ ಅಂತ ಕರೆಯೋ ಮೈಂಡ್ ಸೆಟ್ಟು ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಬಂದು ನಿಲ್ಲುತ್ತೆ ಇಂಥವ್ರು ಮಾಡೋ ಕೆಲಸದಿಂದ. ನಿಜ. ಇವಾಗ ಅವ್ರುಗಳಿಗೆ ಮದುವೆ ಇಷ್ಟ ಇಲ್ವಾ? ಓಕೆ ಫೈನ್, ಬೇಡ. ಆ ಮದುವೆ ಅನ್ನುವಂಥದ್ದನ್ನೇ, ಆ ಒಂದು ಭಾವನೆ, ಆ ಒಂದು ಎಮೋಷನ್, ಅದನ್ನೇ ಒಂದು ಕೆಟ್ಟದಾಗಿ ಬಿಂಬಿಸುವಂತಹ ಕೆಲಸವನ್ನ ಯಾಕೆ ಮಾಡಬೇಕು? ಸಿ, ಅವ್ರ ಒಪಿನಿಯನ್ನ ಅವ್ರು ಹೇಳಲಿ, ಆದ್ರೆ ಹೇರಬಾರ್ದು ಯಾರ ಮೇಲೂ. ಈಗ ಆಲ್ರೆಡಿ ಮದ್ವೆ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇರ್ತಾರೆ, ಅಂಥವ್ರಿಗೆಲ್ಲ ಇವ್ರು ಏನ್ ಪಾಠ ಮಾಡಿದಾಗ ಮುಗ್ದೇ ಹೋಯ್ತು, ಆ ಗೊಂದಲದಲ್ಲಿ ಇರೋರು ಇವ್ರ ಪಾಠ ಮಾಡಿದಾಗ ಏನ್ ಹೇಳ್ಕೊಟ್ಟ ಹಾಗಾಯ್ತು, ಸನ್ಯಾಸತ್ವ ತಗೊಂಡ್ಬಿಡ್ತಾರೆ ಆಮೇಲೆ. ಇವ್ರ ಫ್ಯಾಮಿಲಿಗಳ ಬಗ್ಗೆ ಏನ್ ಆಲೋಚನೆ, ಮಿನಿಮಮ್ ನಾನು ಫಸ್ಟೇ ಹೇಳ್ದಂಗೆ ಮಿನಿಮಮ್ ಇವ್ರ ಕುಟುಂಬದ ಬಗ್ಗೆ ಏನ್ ಆಲೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಆಲೋಚನೆ ಮಾಡ್ಬೇಕಲ್ವಾ ಇವ್ರುಗಳು. ನಂಗೆ ಬೇಜಾರಾಗಿದ್ದದೆ, ಇವ್ರು ಯಾಕೆ ಇವ್ರ ಫ್ಯಾಮಿಲಿಗೆಲ್ಲ ಬಯಸ್ತಾ ಇದಾರೆ ಗುರು? ಇವ್ರೇನೋ ಹೇಳ್ಬಿಟ್ಟು ಅವ್ರ ಕುಟುಂಬ ಬೈಗುಳ ಕೇಳೋ ಹಾಗೆ ಮಾಡಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಪಾಪ ಅವರು ಹೆಣ್ಮಕ್ಳೇ ಅಲ್ವಾ, ಇವ್ರ ಮನೇಲಿರೋ ಅಕ್ಕ ತಂಗಿ ಅಮ್ಮ ಎಲ್ಲರೂ ಹೆಣ್ಮಕ್ಳೇ ಅಲ್ವಾ, ಅವ್ರ ಬಗ್ಗೆನೂ ಇವ್ರು ಯಾಕೆ ಬಯಸ್ಬೇಕು ಹಿಂಗೆಲ್ಲ ಮಾತಾಡಿ? ಸಿ, ಇದೊಂದು ಜನರಲೈಸ್ಡ್ ಕಾನ್ಸೆಪ್ಟ್ ಆಗೋಗಿದೆ. ಅಂದ್ರೆ ಹೆಣ್ಮಕ್ಳ ಬಗ್ಗೆ ಕನಿಕರ ತೋರಿಸ್ತೆ ಹೆಣ್ಮಕ್ಳು ವಿರುದ್ಧವಾಗಿ ಮಾತಾಡ್ಬಿಟ್ರೆ, ಗಂಡ್ಮಕ್ಳು ಪರವಾಗಿ ಮಾತಾಡ್ಬಿಟ್ರೆ ನಾವೇನೋ ದೊಡ್ಡ ಜನ ಅನ್ನುವಂಥ ಒಂದು ಚಿಂತನಾ ಕ್ರಮ ಇವತ್ತು ಶುರು ಆಗ್ತಾ ಇದೆ, ಟ್ರೆಂಡಲ್ಲಿದೆ. ಬಟ್ ಈ ಚಿಂತನಾ ಕ್ರಮ ಎಷ್ಟು ಹಾರ್ಮ್ಫುಲ್ ಅಂತ ಹೇಳಿದ್ರೆ, ಸೊಸೈಟಿಯನ್ನ ಸಮವಾಗಿ ತೆಗೆದುಕೊಂಡು ಹೋಗುವ ಒಂದು ಚಿಂತನಾ ಕ್ರಮವನ್ನು ನಾವು ಹುಟ್ಟಾಕ್ಲಿಲ್ಲ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಇನ್ನೂ ಕೆಟ್ಟ ಪರಿಸ್ಥಿತಿಯನ್ನ ಅನುಭವಿಸಬೇಕಾಗಿರುವಂಥ ದಿನಗಳು ಬರುತ್ತವೆ. ನಿಜ. ಇವರೆಲ್ಲ ಯಾವ ಕಾಲದಲ್ಲಿದ್ದಾರೆ ಇವರು? ನಾವು ಮುಂಚೆ ಎಲ್ಲ ಹೇಳ್ತಾ ಇದ್ವಿ ಏನಂತ, ಹೆಣ್ಮಕ್ಳನ್ನ 4 ಗೋಡೆಗಳ ಮಧ್ಯ ಕೂಡ ಹಾಕ್ಬಿಡ್ತಾರೆ, ಹೆಣ್ಮಕ್ಳನ್ನ ಅವರು ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಿದ್ದಾರೆ, ಅವ್ರ ಕೆಲಸ ಮಾಡಕ್ ಬಿಡ್ತಿಲ್ಲ ಅಂತ ಹೇಳಿ ಮಹಿಳೆಯರ ಪರವಾಗಿ ಹೋರಾಟಗಳು ಎಲ್ಲ ನಡೀತಾ ಇತ್ತು. ಈಗ ಹೆಣ್ಮಕ್ಳು ಹೊರಗಡೆ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಬದುಕು ಕಟ್ಕೊಳ್ತಾ ಇದ್ದಾರೆ, ಘನತೆಯ ಬದುಕನ್ನ ಬದುಕಿ ತೋರಿಸ್ತಾ ಇದ್ದಾರೆ, ದಬ್ಬಾಳಿಕೆಗಳಿಂದ ಹೊರಗಡೆ ಬರ್ತಾ ಇದ್ದಾರೆ, ಶಿಕ್ಷಣದಲ್ಲಿ ಮುಂದೆ ಇದ್ದಾರೆ. ನೀವು SLC PUC ರಿಸಲ್ಟ್ಸ್ಗಳು, ನೀಟ್ CT ರಿಸಲ್ಟ್ಸ್ಗಳು ಬಂದಾಗ ನಮ್ಮ ಹೆಣ್ಮಕ್ಳು ಮುನ್ನೆಲೆನಲ್ಲಿದ್ದಾರೆ. ಕರೆಕ್ಟ್. ಆದ್ರೆ ಇಂಥವ್ರು ಹೇಳುವ ಹೇಳಿಕೆಗಳು ಕುಗ್ಗಿ ಹೋಗ್ತೀವಿ.
ಇಂಥವ್ರು ಆಡುವ ಮಾತುಗಳು ವೀಕ್ ಮೈಂಡೆಡ್ ಪೇರೆಂಟ್ಸ್ಗಳನ್ನು ಕೂಡ ಕುಗ್ಸಾಕತ್ತೆ. ಯಾವುದೋ ಒಂದು ಹೆಣ್ಮಗಳು ಒಂದೊಳ್ಳೆ ಶಿಕ್ಷಣ ಪಡ್ಕೊಂಡು ನಾಳೆ ನಾನು ಉದ್ಯೋಗಕ್ಕೆ ಹೋಗಬೇಕು ಅಂತ ಬಯಸಿದ್ರೆ ವೀಕ್ ಮೈಂಡ್ ಇರೋ ಪೇರೆಂಟ್ಸ್ ಏನು ಹೇಳ್ತಾರೆ? ಇವ್ರು ಇಂಥವ್ರು ಮಾತಾಡೋ ವಿಡಿಯೋಗಳನ್ನೆಲ್ಲ ನೋಡಿರ್ತಾರೆ, ಏನು ಹೇಳ್ತಾರೆ? ನಿಜ. ಬೇಡ ಕಣವ, ನಿನಗೆ ಆಮೇಲೆ ಗಂಡು ಸಿಗದೆ ಹೋದತ್ತು, ನಾನು ನಿನಗೆ ಮದುವೆ ಮಾಡಬೇಕು, ನೀನು ಹೊರಗಡೆ ಹೋಗಿ ದುಡಿದ್ರೆ ನಿನಗೆ ಕ್ಯಾರೆಕ್ಟರ್ಲೆಸ್ ಅಂತ ಕರೀತಾರೆ ಕಣವ, ಬೇಡ ತಾಯಿ ಅಂತ ಹೇಳಿ ಆಕೆನ ಮನೆಯಲ್ಲೇ ಕೂರಿಸ್ತಾರೆ. ಲಾಸ್ ಆಗೋದು ಯಾರಿಗೆ? ಯಾರ ಸ್ವಾತಂತ್ರ್ಯ ಕಿತ್ಕೊಂಡಂಗಾಯ್ತು, ಯಾರ ಬದುಕನ್ನು ಕಿತ್ಕೊಂಡಂಗಾಯ್ತು. ನಿಜ. ಹಂಗಂದ್ರೆ ಧ್ರುವಂತ್ ಹೇಳಿದಾರಲ್ವಾ, ಗಂಡು ಮಕ್ಕಳು ಕೂಡ ಏನ್ ಸಾಚಾಗಳಲ್ಲ ಅನ್ನೋ ಥರದ್ದು ಮಾತಾಡಿದಾರಲ್ವಾ. ಹಂಗಂದ್ರೆ ಗಂಡು ಮಕ್ಕಳು ನಾಳೆಯಿಂದ ಯಾರು ಬೇಡ ಬಿಡಿ, ಯಾರು ಬರಬೇಡಿ ಹೊರಗಡೆ ಕೆಲಸ ಮಾಡಕ್ಕೆ, ಎಲ್ಲ ನೀವು ಮನೆ ಒಳಗಡೆ ಇದ್ದು ಬಿಡಿ, ಹೆಣ್ಮಕ್ಳು ಎಲ್ಲ ಮನೆ ಒಳಗಡೆ ಇದ್ದು ಬಿಡಿ, ದೇಶ ಉದ್ಧಾರ ಆಗೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.